ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ರೆ SK ಸ್ಟುಡಿಯೋಸ್. ನಾನು ಸುಶಾಂತ್. ನೀವೇನಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಇದೇ ಥರ ಕಂಟೆಂಟ್ ನಾನು ಹಾಕ್ತಾ ಇರ್ತೀನಿ. ಫೋಟೋ ಇನ್ನೂ ಚೆನ್ನಾಗಿ ಬರಬೇಕು ಅಂದರೆ ಎಡಿಟ್ ಮಾಡಬೇಕಾಗುತ್ತೆ. ಎಡಿಟ್ ಮಾಡಬೇಕು ಅಂದರೆ ಎಡಿಟರ್ಸ್ ಚೆನ್ನಾಗಿ ಎಕ್ಸ್ಪರ್ಟ್ ಇರೋರು ಕೈ ಕೊಡಬೇಕಾಗಿತ್ತು ಮುಂಚೆ. ಅದು ಈಗ ಆ ಕತೆಗಳೇ ಇಲ್ಲ. ನೀವೇ ಎಡಿಟ್ ಮಾಡ್ಕೊಬೋದು. ನಿಮಗೆ ಬೇಕಾಗಿರೋದು ಯಾವ ಹೈ ನೀವು ಯೂಸ್ ಮಾಡ್ತಿರೋ ಹೈಯರ್ ಹ್ಯಾಂಡ್ PCs ಅವೆಲ್ಲ ಏನೂ ಬೇಕಾಗಿಲ್ಲ. ಲ್ಯಾಪ್ಟಾಪು PC ಯಾವುದು ಬೇಡ, ನಿಮ್ಮ ಹತ್ರ ಇರೋ ಒಂದು ಮೊಬೈಲ್ ಸಾಕು ಈ ಥರ ಒಂದು ರಿಸಲ್ಟ್ ಪಡೆಯೋದಕ್ಕೆ. ಸೊ ಸ್ಟಾರ್ಟ್ ಮಾಡೋಣ. ಏನಿಲ್ಲ, ಇಲ್ಲಿ ಸೂರ್ಯನ ಬೆಳಕಲ್ಲಿ ತೆಗೆದಿರೋಂಥ ಒಂದು ಫೋಟೋ ತುಂಬ ಬ್ರೈಟ್ನೆಸ್ ಜಾಸ್ತಿ ಆಗಿಬಿಟ್ಟಿದೆ. ಬಿಸಿಲಲ್ಲಿ ತೆಗೆದಿರೋದ್ರಿಂದ ನೀವು ಯಾವಾಗಾದರೂ ಫೋಟೋ ಶೂಟ್ ಮಾಡಬೇಕಾದ್ರೆ ಈ ಥರ ಒಂದು ಬಿಸಿಲಲ್ಲಿ ಫೋಟೋ ಶೂಟ್ ಆದಾಗ ಒಂದು ಆರೆಂಜ್ ಟಿಲ್ಟ್ ಅಂದರೆ ಆರೆಂಜ್ ಕಲರ್ ಇರೋವಂಥದ್ದು ಒಂದು ಕಲರ್ ಬಂದುಬಿಟ್ಟಿರುತ್ತೆ. ಈ ಫೋಟೋದಲ್ಲಿ ನೀವು ನೋಡ್ಬೋದು, ಒಂದು ಆರೆಂಜ್ ಕಲರ್ ಇರೋವಂಥದ್ದು ಬಂದುಬಿಟ್ಟಿದೆ. ಒಂದು ಫೋಸ್ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ, ಫೇರ್ ಆಗಿದ್ದಾರೆ. ಬಟ್ ಆದರೂ ಕೂಡ ಒಂದು ಕಲರ್ ತುಂಬ ಒಂದು ವೇರಿಯೇಷನ್ ಇದೆ. ಸೊ ಈ ವೇರಿಯೇಷನ್ನ ಹೆಂಗೆ ಎಡಿಟ್ ಮಾಡೋದು ಲೈಟ್ರೂಮಲ್ಲಿ. ಫಸ್ಟ್ ಆಫ್ ಆಲ್ ನಾನು ಮಾಡೋದು ಆಟೋ ಮೇಲೆ ಕ್ಲಿಕ್ ಮಾಡ್ತೀನಿ, ಬಿಕಾಸ್ ಕಂಪ್ಯೂಟ್ರ್ ಹೇಗೆ ರಿಸಲ್ಟ್ ಕೊಡುತ್ತೆ ಅನ್ನೋದನ್ನ ನಾನು ಚೆಕ್ ಮಾಡೋಕ್ಕೋಸ್ಕರ. ದೆನ್ ಲೈಟ್ ಪ್ಯಾನಲ್ಗೆ ಹೋಗ್ತೀನಿ. ಲೈಟ್ ಪ್ಯಾನಲ್ಗೆ ಹೋದ್ಮೇಲೆ ಫಸ್ಟು ನಾನು ಯಾವತ್ತಿದ್ರೂ ಶ್ಯಾಡೋಸಲ್ಲೇ ಸ್ವಲ್ಪ ನಾನು ಪ್ಲೇ ಮಾಡೋಕ್ಕೆ ನೋಡ್ತೀನಿ. ಶ್ಯಾಡೋಸ್ ಇಲ್ಲಿ ಈ ಸಿಚುವೇಷನಲ್ಲಿ ಶ್ಯಾಡೋಸ್ ಅಷ್ಟು ಇಂಪಾರ್ಟೆಂಟ್ ಇಲ್ಲ, ಬಟ್ ಆಗಲೇ ಇದು ಅಡ್ಜಸ್ಟ್ ಆಗಿದೆ. ನಾನು ಸ್ವಲ್ಪ ಇನ್ಕ್ರೀಸ್ ಮಾಡ್ಕೊತೀನಿ, ಬಿಕಾಸ್ ಅಲ್ಲಿ ನೀವು ನೋಡ್ಬೋದು ಆ ಕೂದಲ ಹತ್ರ ಎಲ್ಲ, ನೀವು ಈಕೆ ಕೂದಲ ಹತ್ರ ಸ್ವಲ್ಪ ಒಂದು ಬ್ರೈಟ್ನೆಸ್ ಜಾಸ್ತಿ ಬರುತ್ತೆ. ಸೊ ಇದು ಶ್ಯಾಡೋಸ್ ಏನು ಮಾಡುತ್ತೆ ಅಂದರೆ ಒಂದು ನೆರಳಿನಲ್ಲಿರೋಂಥ ಒಂದನ್ನ ಬ್ರೈಟ್ ಮಾಡುತ್ತೆ, ಮತ್ತು ಅದನ್ನು ಒಂದು ಕ್ಲೀನ್ ಇಮೇಜ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ದೆನ್ ಅದು ಮಾಡಿದಾಗ ನೀವು ಬ್ಯಾಲೆನ್ಸ್ಗೋಸ್ಕರ ಏನು ಮಾಡ್ಬೋದು ಅಂದರೆ ಕಾಂಟ್ರಾಸ್ಟ್ ಅಲ್ಲಿ ಸ್ವಲ್ಪ ಇನ್ಕ್ರೀಸ್ ಮಾಡ್ಕೊಬೋದು. ಸೊ ಐ ಆಮ್ ಡೂಯಿಂಗ್ ಹಿಯರ್ ಲೈಕ್ 28. ಸೊ ಇದರ ಅಡ್ಜಸ್ಟ್ ಆದಾಗ ನೀವೇ ಇಲ್ಲೇ ಡಿಫ್ರೆನ್ಸ್ ನೋಡ್ಬೋದು. ಹೆಂಗಿತ್ತು ಸ್ವಲ್ಪ ಪರವಾಗಿಲ್ಲ, ಬೆಟರ್. ಬಟ್ ಇಲ್ಲಿ ಇನ್ನೂ ಮ್ಯಾಜಿಕ್ ಆಗೋಕ್ಕೆ ಸ್ಟಾರ್ಟ್ ಆಗಿಲ್ಲ. ವೈಟಿಗೆ ಬರೋಣ. ವೈಟಿಗೆ ಬಂದಾಗ ಸ್ವಲ್ಪ ಡಿಕ್ರೀಸ್ ಮಾಡಿ ನಾನು ಟ್ರೈ ಮಾಡ್ತೀನಿ ಮ್ಯಾಚ್ ಆಗೋಕ್ಕೆ ಏನು ಮಾಡ್ಬೋದು ಅಂತ. ಸೊ ಅದು ಮ್ಯಾಚ್ ಸ್ವಲ್ಪ ನಾನು ವೈಟ್ನ ಜಾಸ್ತಿ ಮಾಡ್ತೀನಿ. ದೆನ್ ಬ್ಲ್ಯಾಕಲ್ಲಿ ಸ್ವಲ್ಪ ಡಿಕ್ರೀಸ್ ಮಾಡ್ಕೊಳೋದ ಫೋಟೋ ಸೂಟ್ ಆಗುತ್ತಾ ಹೆಂಗೆ ಅನ್ನೋದನ್ನ ನಾನು ಫಸ್ಟು ಕನ್ಫರ್ಮ್ ಮಾಡ್ಕೊತೀನಿ. ಎಲ್ಲ ಫೋಟೋಗೂ ಇದೇ ಥರ ಒಂದು ರೂಲು ಅನ್ನೋದೇನಿರಲ್ಲ. ಇದನ್ನು ಇನ್ಕ್ರೀಸ್ ಡಿಕ್ರೀಸ್ ಮಾಡಬೇಕಾ ಅನ್ನೋದನ್ನ ನಾನು ನೋಡ್ತೀನಿ. ಸೊ ಬ್ಲ್ಯಾಕ್ ಬ್ಯಾಕ್ಗ್ರೌಂಡ್ ಅನ್ನೋದ್ರ ಮುಂದಕ್ಕೆ ಸ್ವಲ್ಪ ಹಿಂದಕ್ಕೆ ಟ್ರೈ ಮಾಡಿದಾಗ ನನಗೆ ಒಂದು 24 ಅನ್ನೋದು ಸ್ವಲ್ಪ ಸೂಟ್ ಆಗ್ತಿದೆ. ಸೊ ಅಲ್ಲಿಂದ ನೆಕ್ಸ್ಟ್ ಮೂವ್ ಆಗೋದು ಈ ಕಲರ್ ಪ್ಯಾನಲ್ಗೆ. ಇದು ಇಂಪಾರ್ಟೆಂಟ್. ಈ ಕಲರ್ ಒಂದು ಆರೆಂಜ್ ಟಿಲ್ಟ್ ಇರೋವಂಥ ಕಲರ್ನ ಆರಾಮಾಗಿ ಚೇಂಜ್ ಮಾಡೋದು ಅಂದರೆ ಇದು. ಈ ಒಂದು ಪಿಕ್ಚರಲ್ಲಿ ವೈಟ್ ಏನಿದೆ ಅನ್ನೋದನ್ನ ನಾನು ಫಸ್ಟು ನೋಡ್ತೀನಿ. ಓಕೆ, ಇಲ್ಲಿ ವೈಟ್ ಏನಿದೆ ಅಂದರೆ ಆಕೆ ಹಾಕಿರೋ ಒಂದು ಸ್ಕರ್ಟ್ ಇರ್ಬೋದು. ಈ ಸ್ಕರ್ಟ್ ವೈಟ್ ಇರೋದ್ರಿಂದ ನಾನೇನು ಮಾಡ್ತೀನಿ, ಇಲ್ಲೊಂದು ಪೆನ್ ಟೂಲ್ ಥರ ಇದೆ, ಒಂದು ಇಂಕು, ಆ ಟೂಲ್ನ ತೊಗೊಂಡು ಈ ಒಂದು ವೈಟ್ ಮೇಲೆ ನಾನು ಕ್ಲಿಕ್ ಮಾಡಿಬಿಟ್ಟು ಪ್ರೆಸ್ ಮಾಡ್ತೀನಿ. ಸೊ ಮೆಜಾರಿಟಿ ಟೈಮ್ ಅದು ವೈಟ್ನ ಸೆಲೆಕ್ಟ್ ಮಾಡಿಕೊಂಡು ಬರುತ್ತೆ. ಬರಲಿಲ್ಲ ಅಂದ ಪಕ್ಷದಲ್ಲಿ ಏನು ಮಾಡಿ, ಆಟೋ ಇಕ್ಕಿ ಚೆಕ್ ಮಾಡಿ ಒಂದು ಸತಿ ನಿಮಗೊಂದು ಆ್ಯಾವ್ರೇಜಾಗಿ ಒಂದು ರಿಸಲ್ಟ್ ಕೊಡೋಕ್ಕೆ ಟ್ರೈ ಮಾಡುತ್ತೆ ಅದು. ನನಗೆ ಈ ಒಂದು ರಿಸಲ್ಟ್ ಸ್ವಲ್ಪ ಜಾಸ್ತಿ ಆಯಿತು, ಬ್ಲೂ ಅನ್ಸೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಟೆಂಪ್ರೇಚರ್ ನಾನು ಇನ್ಕ್ರೀಸ್ ಮಾಡಿರೋದು ಸ್ವಲ್ಪ ಡಿಕ್ರೀಸ್ ಮಾಡ್ತೀನಿ. ಸ್ವಲ್ಪ ಒಂದು ಈ ಲುಕ್ ಚೆನ್ನಾಗಿದೆ, ನೀವೇ ನೋಡ್ಬೋದು ಡಿಫ್ರೆನ್ಸ್. ಆರೆಂಜ್ಗೂ ಒಂದು ಬ್ಲೂ ಒಂದು ಕೂಲ್ ಲುಕ್ ಕೊಡುತ್ತೆ. ಸೊ ಅದಕ್ಕೋಸ್ಕರ ನಾನು ಇದು ಇಟ್ಕೊಟ್ಟಿರ್ತೀನಿ. ದೆನ್ ಟಿಂಟಲ್ಲಿ ಸ್ವಲ್ಪ ನಾನು ಬ್ಯಾಕ್ಗ್ರೌಂಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಸ್ವಲ್ಪ ಸಾಕು, ಬೇರೆ ಏನು ಮಾಡೋಕ್ಕೋಗಲ್ಲ. ದೆನ್ ಸ್ಯಾಚುರೇಷನಲ್ಲಿ ನೀವು ಇನ್ಕ್ರೀಸ್ ಮಾಡಿದಷ್ಟು ಮತ್ತು ಆರೆಂಜ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಸ್ಯಾಚುರೇಷನ್ ನಾನು ಜಾಸ್ತಿ ಇದು ಮಾಡೋಕ್ಕೋಗಲ್ಲ. ವೈಬ್ರೆನ್ಸಲ್ಲಿ ನೀವು ಸ್ವಲ್ಪ ಮುಂದೆ ಅಥವಾ ಹಿಂದೆ ನೋಡಿದ್ರೆ ನಿಮಗೊಂದು ಐಡಿಯಾ ಬರುತ್ತೆ. ದೆನ್ ನೆಕ್ಸ್ಟ್ ಮೂವ್ ಆಗೋದಾದರೆ ಎಫೆಕ್ಟ್ಸ್ ಪ್ಯಾನಲ್ಗೆ ಹೋಗ್ತೀನಿ. ಪ್ಯಾನಲಲ್ಲಿ ಟೆಕ್ಸ್ಚರ್ನ ಸ್ವಲ್ಪ ಅಂದರೆ ಜಾಸ್ತಿ ಇನ್ಕ್ರೀಸ್ ಮಾಡಲ್ಲ ನಾನು. ಫೋಟೋ ಲೈಟ್ರೂಮಲ್ಲಿ ಮಾಡಬೇಕಾದ್ರೂ ಅಷ್ಟೇ, PCಗಳಲ್ಲಿ ಅಥವಾ ಲ್ಯಾಪ್ಟಾಪ್ಗಳಲ್ಲಿ ಜಾಸ್ತಿ ಇನ್ಕ್ರೀಸ್ ಮಾಡಲ್ಲ, ಸ್ವಲ್ಪ ಮಾತ್ರ ಮಾಡಿರ್ತೀನಿ. ಲೈಕ್ ಕ್ಲಾರಿಟಿ ಮತ್ತು ಟೆಕ್ಸ್ಚರ್ ಆಲ್ಮೋಸ್ಟ್ ಅದು ಒಂದು ಕ್ರಿಸ್ಪಿ ಲುಕ್ಕು ಕೊಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ನಾನು ಇನ್ಕ್ರೀಸ್ ಮಾಡಿದಾಗ ನೋಡ್ಬೋದು ನಿಮಗೆ ಒಂದು ರಗಡ್ ಲುಕ್ ಅಂತಾರಲ್ಲ, ನಿಮ್ಗೆ ಆ ಲುಕ್ ಬೇಕಿದ್ದರೆ ಓಕೆ ಫೈನ್, ರಗಡ್ ಲುಕ್ ಕೊಡುತ್ತೆ. ಸೊ ಒಂದು ಕ್ಲಿಯರ್ ಶೇಪ್ ಕೊಡ್ತಾ ಬರುತ್ತೆ. ಇದು ನಿಮಗೆ ಬೇಕಿದ್ರೆ ಓಕೆ ಗುಡ್. ಟೆಕ್ಸ್ಚರ್ನ ಒಂಚೂರು ಇನ್ಕ್ರೀಸ್ ಮಾಡ್ಕೊಳ್ಳಿ, ಅದು ಸ್ವಲ್ಪ ನೈಸ್ ಮಾಡುತ್ತೆ. ಅಂದರೆ ಒಂದು ಏನಂದರೆ ಸಾಫ್ಟ್ ಲುಕ್ ಕೊಡ್ತಾ ಬರುತ್ತೆ. ಸೊ ಟೆಕ್ಸ್ಚರ್ ಇಷ್ಟಿರಲಿ. ನಿಮಗೆ ಬೇಕಿದ್ರೆ ಈ ಥರ ಮಾಡ್ಕೋಬೋದು, ಅಥವಾ ಐ ಲೈಕ್ ಇನ್ ದಿಸ್ ವೇ ಸಾಕು. ಇವಾಗ ದೆನ್ ಡಿಹೇಸ್ ಅನ್ನೋದು ಒಂದು ಫಾಗ್ನ ಕಮ್ಮಿ ಮಾಡುವಂಥ ಒಂದು ಸ್ಲೈಡರ್. ಇದು ಇನ್ಕ್ರೀಸ್ ಮಾಡಿದ್ರೆ ಫಾಗ್ ಜಾಸ್ತಿ ಮಾಡುತ್ತೆ, ಹಿಂಗೆ ಡಿಕ್ರೀಸ್ ಮಾಡಿದ್ರೆ ಫಾಗ್ ಕಮ್ಮಿ ಮಾಡುತ್ತೆ. ಸೊ ಇದು ನನಗೆ ಇಲ್ಲೇನು ಇಂಪಾರ್ಟೆಂಟ್ ನೆಸೆಸಿಟಿ ಇಲ್ಲ, ಸ್ವಲ್ಪ ಕಮ್ಮಿ ಮಾಡಿರ್ತೀನಿ, ಲೈಕ್ 1 8 ಆರ್ ಸಮಥಿಂಗ್ ಲೈಕ್ ದಟ್.
ವಿಗ್ನೆಟ್ ಏನಿದೆ ಅದು ನನಗೆ ತುಂಬ ಇಷ್ಟವಾಗಿರುವಂಥದ್ದು. ಈಗ ನೀವು ರೈಟ್ ಸೈಡಿಗೆ ತಗೊಂಡೋದ್ರೆ ನಿಮಗೆ ಫುಲ್ಲು ವೈಟ್ ಆಗುತ್ತೆ. ಸದ್ಯಕ್ಕೆ ನನಗೆ ಸ್ವಲ್ಪ ಡಾರ್ಕ್ ಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಡಾರ್ಕ್ ಇದು ಓಕೆ. ಮಿಡ್ ಪಾಯಿಂಟ್ ಅಂದರೆ ನೀವು ವಿಗ್ನೆಟ್ ಏನು ಆ್ಯಡ್ ಮಾಡಿದಿರೋ ಅದ್ರ ಮೇಲೆ ಬರುತ್ತೆ. ಸ್ವಲ್ಪ ಸೆಂಟರಿಂದ ಸ್ಟಾರ್ಟ್ ಆಗೋದು, ದೆನ್ ಸ್ವಲ್ಪ ಫಾರಿಂದ ಸ್ಟಾರ್ಟ್ ಆಗೋದು, ಆ ಥರ ಬರುತ್ತೆ. ನಾನು ಈಗ ಬರೀ ಫೆದರ್ ಮಾತ್ರ ಕೊಡ್ತೀನಿ. ಇಲ್ಲಿ ಒಂದು ಸ್ವಲ್ಪ ಫೆದರ್ ಜಾಸ್ತಿ ಕೊಟ್ಬಿಟ್ಟು ಬಿಡ್ತೀನಿ, ಸಾಕು. ದೆನ್ ಇಷ್ಟು ಶಾರ್ಪ್ನೆಸ್ಗೆ ಹೋಗಿರ್ತೀನಿ. ಡೀಟೈಲ್ ಒಂದು ಟ್ಯಾಬಲ್ ಶಾರ್ಪ್ನೆಸ್ ಸ್ವಲ್ಪ ಇನ್ಕ್ರೀಸ್ ಮಾಡ್ತೀನಿ, ಜಾಸ್ತಿ ಇನ್ಕ್ರೀಸ್ ಮಾಡಲ್ಲ. ಈ ಒಂದು ಇಮೇಜ್ ನೈಸ್ ಅಂದರೆ ಸ್ಮೂತ್ನೆಸ್ ಜಾಸ್ತಿ ಆಗಬೇಕೋಸ್ಕರ ಇಲ್ಲಿ ಬಂದಿರೋದು. ಸೊ ನಾಯ್ಸ್ ರಿಡಕ್ಷನ್ನು ಜಾಸ್ತಿ ಮಾಡೋಕ್ಕಲ್ಲ. ಜಾಸ್ತಿ ಮಾಡಿದ್ರೆ ಏನಾಗುತ್ತೆ ಅಂದರೆ ಒಂದು ಕೆಲವೊಂದೊಂದು ಸತಿ ಇಮೇಜು ತುಂಬ ಹಾರ್ಶ್ ಆಗಿಬಿಡುತ್ತೆ, ತುಂಬ ಸ್ಮೂತ್ ಹೋಗಿ ಡೀಟೈಲ್ ಎಲ್ಲ ಕಟ್ ಆಗೋಗುತ್ತೆ. ಸೊ ಅದಕ್ಕೆ ನಾನು ಮಾಡ್ತೀನಿ, ಜಾಸ್ತಿ ಇರೋಕ್ಕೋಲ್ಲ, ಒಂದು 10 to 20 ಒಳಗಡೆ ಇಟ್ಟಿರ್ತೀನಿ. ದೆನ್ ನೆಕ್ಸ್ಟು ಕಲರ್ ನಾಯ್ಸ್ ರಿಡಕ್ಷನ್ ಇದೆ. ಕಲರ್ ನಾಯ್ಸ್ ರಿಡಕ್ಷನ್ನು ಸ್ವಲ್ಪ ಒಂದು 20-30 ಒಳಗಡೆ ಇಟ್ಟಿರ್ತೀನಿ. ದೆನ್ ಅದಾದಮೇಲೆ ನೆಕ್ಸ್ಟ್ ಟ್ಯಾಬಲ್ಲಿರೋದು ರಿಮೂವ್ ಕ್ರೊಮ್ಯಾಟಿಕ್ ಅಬ್ರೇಷನ್ ಅಂತ. ಇದು ಯೂಸ್ ಮಾಡೋದ್ರಿಂದ ನಿಮಗೆ ಒಂದು ಪಿಕ್ಚರ್ ಹತ್ರ ರೆಡ್ ಔಟ್ಲೈನ್ ಥರ ಬಂದಿರುತ್ತೆ, ಅದೆಲ್ಲ ಕಮ್ಮಿ ಮಾಡುತ್ತೆ. ಸೊ ಅದನ್ನು ಬೇಕಂದರೆ ಮಾಡ್ಕೊಬೋದು. ಲೆನ್ಸ್ ಕರೆಕ್ಷನ್, ಲೆನ್ಸು ಕೆಲವು ಸತಿ ನೀವು ಲೆನ್ಸ್ ಇದರಲ್ಲಿ ಅದು ಸ್ವಲ್ಪ ಒಂದು ಡಿಸ್ಟ್ರಾಕ್ಷನ್ ಅಂತ ಹೇಳ್ತಾರೆ, ಅದು ಸ್ವಲ್ಪ ಉಬ್ಗೊಂಡಂಗೆ ಅಥವಾ ಅದು ಒಂಥರ ಈ ಥರ ಒಂದು ಇರೋದನ್ನ ಕರೆಕ್ಷನ್ ಮಾಡ್ಬೋದು. ಇಲ್ಲಿ ನಾನು ಇಮೇಜ್ನ ಕ್ಯಾಮ್ರಾದಲ್ಲಿ ತೆಗ್ದಿರದೇ ಇರೋ ಕಾರಣ ಅದು ಬರೋದಿಲ್ಲ. ಸೊ ಆಲ್ಮೋಸ್ಟ್ ನೀವು ಇಲ್ಲೇ ನೋಡ್ಬೋದು ಹೇಗಿತ್ತು ಒಂದು ಇಮೇಜ್, ಹೇಗಾಯಿತು ಅಂತ. ನಿಮ್ಗೆ ಇದು ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಅಂದರೆ ಐ ಥಿಂಕ್ ಸ್ಕಿನ್ ಸ್ವಲ್ಪ ಇನ್ನೊಂಚೂರು ಫೇರ್ ಆಗಿ ಬರಬೇಕು. ಸೊ ಈ ಸ್ಕಿನ್ನು ಕಲರ್ ಇನ್ನೊಂಚೂರು ಜಾಸ್ತಿ ಬರಬೇಕು ಅಂದರೆ ಕಲರ್ ಪ್ಯಾನಲಿಗೆ ಬನ್ನಿ, ಮಿಕ್ಸ್ಗೆ ಹೋಗಿ. ಮಿಕ್ಸಲ್ಲಿ ಐ ಥಿಂಕ್ ಇದೊಂದು ಟೂಲ್ ಇದೆ, ನಾನು ಸೆಲೆಕ್ಟ್ ಮಾಡ್ಕೊಂಡೆ ನೋಡಿ ಆ ಟೂಲು. ಅದರಲ್ಲಿ ಲುಮಿನೆನ್ಸ್ ಸೆಲೆಕ್ಟ್ ಮಾಡ್ತೀನಿ. ಲುಮಿನೆನ್ಸ್ ಮೇಲೆ ಸ್ಕಿನ್ ಮೇಲೆ ಕ್ಲಿಕ್ ಮಾಡಿ ಸ್ವಲ್ಪ ಇನ್ಕ್ರೀಸ್ ಮಾಡ್ತೀನಿ. ಈಗ ನೋಡ್ಬೋದು ಆ ಸ್ಕಿನ್ ಸ್ವಲ್ಪ ನಿಮಗೆ ಒಂದು ಚೇಂಜ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ, ಅಂದರೆ ಬ್ರೈಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಆ ಸೂರ್ಯನ ಬೆಳಕಿಗೆ ಸ್ಕಿನ್ ಬ್ರೈಟ್ ಆಗಿದೆ ಅಂತ. ಮತ್ತು ಆಕೆ ಹಾಕಿರೋಂಥ ಲಿಪ್ಸ್ಟಿಕ್ ಐ ಥಿಂಕ್ ರೆಡ್ಡು ಪಿಂಕಲ್ಲಿದೆ ಅದು. ಸೊ ಟ್ರೈ ಓಕೆ, ರೆಡ್ಡಲ್ಲಿ ಇರ್ಬೋದು. ಸ್ವಲ್ಪ ನಾನು ಇನ್ಕ್ರೀಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಸ್ಯಾಚುರೇಷನ್ನ. ಸೊ ರೆಡ್ ಆ್ಯಂಡ್ ಪಿಂಕ್ ಇಲ್ಲೂ ಸ್ವಲ್ಪ ಇನ್ಕ್ರೀಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಬರಬಹುದು, ಬಂತು ನೋಡಿ. ಆ ಒಂದು ಕಲರ್ ನಿಮಗೆ ಪಾಪ್ ಆಗ್ತಿದೆ ಈಗ ಒಂಥರ ಕಲರು. ಸೊ ಆ ಕಲರ್ಗೋಸ್ಕರನೇ ನಾನು ಸ್ವಲ್ಪ ಇದು ಮಾಡಿದ್ದು. ಈಗ ನೋಡ್ಬೋದು ನಿಮಗೆ ಕಲರ್ ಪಾಪ್ ಆಗ್ತಿದೆ ಅಂತ. ಜಸ್ಟ್ ಈಗಿರೋ ಇಮೇಜ್ಗೂ ತುಂಬ ಡಿಫ್ರೆನ್ಸ್ ಇದೆ ನಿಮಗೆ. ದೆನ್ ನೀವು ಮತ್ತೆ ಹ್ಯೂಗೆ ಹೋಗಿ ಈ ಕಲರ್ನ ಬೇಕಾದರೆ ಚೇಂಜ್ ಮಾಡ್ಕೊಬೋದು. ಈ ಥರ ಬೇಕಾ ಅಂತ. ಅದು ಪಾಪ್ ಆಗ್ತಿದೆ, ಕಲರ್ ನನಗಿಷ್ಟ ಆಗಿದೆ. ಸೊ ನೀವು ಇಲ್ಲೇ ಇನ್ಕ್ರೀಸ್ ಅಥವಾ ಡಿಕ್ರೀಸ್ ಮಾಡ್ಕೊಬೋದು. ಆ ಕಲರ್ನ ಇನ್ನೂ ನೀವು ಒಂಚೂರು ಒಂಥರ ಜಾಸ್ತಿ ಕಲರ್ ಇಲ್ಲೇ ನೋಡ್ಬೋದು, ಡಿಫ್ರೆನ್ಸ್ ನೋಡ್ಬೋದು ನೀವು. ನಾನು ಹೋಲ್ಡ್ ಮಾಡಿದ್ರೆ ಡಿಫ್ರೆನ್ಸ್ ಬರುತ್ತೆ, ಬಟ್ ಈಗ ಬರಲ್ಲ ಅದು, ಯಾಕೆಂದರೆ ಈಗ ಬರುತ್ತೆ ನೋಡಿ. ಈ ನೋಡಿ ನಾರ್ಮಲ್ ಇಮೇಜ್ನ ಸೂಪರ್ ಒಂಥರ ಅಟ್ರಾಕ್ಟಿವ್ ಇಮೇಜ್ ಆಗಿ ಕನ್ವರ್ಟ್ ಮಾಡುತ್ತೆ. ಸೊ ಈ ಒಂದು ಇಮೇಜ್ ಅಥವಾ ಪಿಕ್ಚರ್ ಎಡಿಟಿಂಗ್ ನಿಮಗೆ ತುಂಬ ಹೆಲ್ಪ್ ಮಾಡಿದೆ ಅಂದ್ಕೊತೀನಿ. ಇಲ್ಲಿ ನೀವು ಈ ಪ್ರೊಫೈಲ್ನ ಸೇವ್ ಕೂಡ ಮಾಡ್ಕೊಬೋದು. ಕ್ರಿಯೇಟ್ ಎ ಪ್ರೀಸೆಟ್ ಅಂತ ಒಂದಿದೆ ನೋಡಿ, ಇಲ್ಲಿ ಕ್ರಿಯೇಟ್ ಎ ಪ್ರೀಸೆಟ್ ಹೊಡೆದ್ಬಿಟ್ಟು ನೀವು ಸೇವ್ ಮಾಡ್ಕೊಬೋದು. ನೆಕ್ಸ್ಟ್ ಟೈಮ್ ನೀವು ಬಂದಾಗ ನೀವು ಆ ಥರ ಎಡಿಟಿಂಗ್ ಮಾಡೋ ಅವಶ್ಯಕತೆನೇ ಇಲ್ಲ. ಯೂಸರ್ ಪ್ರೀಸೆಟ್ ಬಂದರೆ ಇಲ್ಲೊಂದು ಹಿಂಗೆ ಕ್ಲಿಕ್ ಮಾಡಿದ್ರೆ ನಿಮಗೆ ಅದರಲ್ಲಿ ಯಾವುದಾದ್ರೂ ಒಂದು ನೀವು ಸೇವ್ ಮಾಡಿರೋವಂಥದ್ದು, ನಾನು ಆಗಲೇ ಸೇವ್ ಮಾಡಿರೋವಂಥದ್ದು ಒಂದು ಇದೆ. ಸೊ ಅದು ಬೇರೆ ಇದಕ್ಕೆ ಸೇವ್ ಮಾಡಿದ್ದು. ಸೊ ಈಗ ಸೇವ್ ಮಾಡ್ತೀನಿ ನಾನು. ಕ್ರಿಯೇಟ್ ಪ್ರೀಸೆಟ್ ಎಲ್ಲ ಒಂದು ಟಿಕ್ ಹಾಕ್ಬಿಟ್ಟು ಟೂಲ್ಸ್ ಏನು ಬೇಡ ನನಗೆ, ಈಗಿರೋವಂಥದ್ದೇ ಸಾಕು. ಸೊ ಒಂದು ನೇಮ್ ಕೊಡೋಣ ಇದಕ್ಕೆ, SK ಅಂತಲೇ ಕೊಡ್ತೀನಿ ಸದ್ಯ. ಸೊ ಸಾಕು ನೋಡಿ. ಈಗ ನಾನು ಇದನ್ನು ಏನೇ ಮಾಡಿದ್ರು ನೆಕ್ಸ್ಟ್ ಟೈಮ್ ನಾನು ಮತ್ತೆ ಬಂದ್ರೂ ಮತ್ತೆ ಇದೇ ಥರ ಇಮೇಜ್ನ ನಾನು ಪಡಿಬೋದು. ಇದೇ ಥರ ಒಂದಷ್ಟು ಫೋಟೋಸ್ ನೀವು ತೆಗ್ದಿರ್ತೀರ, ಎಲ್ಲನೂ ನೀವು ಏನು ಎಡಿಟ್ ಮಾಡಿದೆ, ಹೆಂಗೆ ಎಡಿಟ್ ಮಾಡಿದೆ ಅನ್ನೋದು ಗೊತ್ತಾಗಲ್ಲ. ಮತ್ತು ನೀವು ಬಂದ ತಕ್ಷಣ, ನೀವು ಕ್ಲಿಕ್ ಮಾಡಿದ ತಕ್ಷಣ ಸೇಮ್ ಇದೇ ಫೋಟೋ ಬರಬೇಕಂದ್ರೆ ಈಗ ಮಾಡಿರೋ ಥರ ಒಂದು ಸೇವ್ ಪ್ರೀಸೆಟ್ ಮಾಡ್ಕೊಳ್ಳಿ ಎಲ್ಲದಕ್ಕೂ. ಇದನ್ನು ಹೇಳ್ತಾ ಮತ್ತೆ ಮುಂದಿನ ಸಾತಿ ಸಿಗೋಣ. ಈಗ ನೋಡಿದ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಗೇನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ಇದೇ ಥರ ಕಂಟೆಂಟ್ ನಿಮ್ಗೆ ಬೇಕಿದ್ದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಒಂದು ಬೆಲ್ ಐಕಾನ್ ಇದೆ ಅದನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲೇ ಇರೋವಂಥ ಬೆಲ್ ಐಕಾನ್ನ. ನೀವು ನೋಡ್ತಾ ಇದ್ದೀರಾ SK ಸ್ಟುಡಿಯೋಸ್. ನಾನು ಸುಶಾಂತ್. ಮತ್ತು ಮುಂದಿನ ಸಾರಿ ಸಿಗೋಣ. ಅಲ್ಲಿವರೆಗೂ ಧನ್ಯವಾದ.